ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಗುರುಜಿ, ರಾತ್ರಿ ಮಲಗಿರ್ತೀವಿ, ಮಧ್ಯರಾತ್ರಿ ಆಗತ್ತೆ, ಯಾರೋ ಎದೆ ಮೇಲೆ ಕೂತ್ಕೊಂಡಿದ್ದಾರೆ, ಯಾರೋ ನನ್ನ ಕತ್ತಿ ಹಿಸುಕ್ತಾ ಇದ್ದಾರೆ, ತಟ್ಟಂತ ಎದ್ದು ಕೊಡ್ತೀವಿ, ಕಿರ್ಚಾಡ್ತೀವಿ. ಯಾಕೆ ಈ ತರ ಆಗತ್ತೆ ಅಂತ. ಸೊ ರಾತ್ರಿ ನಮ್ಮ ಸ್ಲೀಪ್ ಅನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಮೂಲತಃ ಚಂದ್ರ. ಯಾರಿಗೆ ರಾಹು ದಶೆ ನಡೀತಾ ಇರುತ್ತೆ ತುಂಬಾ ಹೊತ್ತು ಅವರು ಜಾಗೃತವಾಗಿರ್ತಾರೆ, ಎಚ್ಚರ ಇರುತ್ತೆ. ವಾಸ್ತುವಿನಲ್ಲೂ ಸಾಕಷ್ಟು ತೊಂದರೆ ಇದ್ರೂ ಕೂಡ ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ರಸ್ತೆಯಲ್ಲಿ ನೋಡ್ತೀವಿ ನಾವು, ನಿಂಬೆಹಣ್ಣು ಬಿದ್ದಿರುತ್ತೆ, ಅಥವಾ 3 ರಸ್ತೆ ಕೂಡೋ ಕಡೆ ಮೊಟ್ಟೆ ಹಾಕಿರ್ತಾರೆ. ಹೌದು. ಸೊ ಇದರ ಅರ್ಥ ಏನು ಅಂತ. ನಿಂಬೆಹಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದು ಒಂದು ವಾಹಕದಂತೆ. ನೀವು ಪಾಸಿಟಿವ್ ತುಂಬಿದ್ರೆ ಭಯಂಕರ ಪಾಸಿಟಿವ್ ಆಗಿ ವರ್ಕೌಟ್ ಮಾಡುತ್ತೆ, ನೆಗೆಟಿವ್ ತುಂಬಿದ್ರೆ ಇನ್ನೂ ನೆಗೆಟಿವ್ ಆಗುತ್ತೆ. ಒಂದು ಸರ್ಕಲ್, ಒಂದು ಸಿಗ್ನಲ್, 3 ರಸ್ತೆ ಸೇರುವಲ್ಲಿ ಬಹಳ ವಿಶೇಷ ಶಕ್ತಿ ಇರುತ್ತೆ. ಒಳ್ಳೆ ಉದ್ದೇಶಕ್ಕಾಗಿ ತೆಗೆದಿಟ್ಕೊಂಡಿದ್ರು ಅದನ್ನ ಸಡನ್ ಆಗಿ ಯಾರಾದ್ರೂ ಆ ಮೊಟ್ಟೆ ನಿಂಬೆಹಣ್ಣನ್ನ ದಾಟಿದ್ರೆ ಅವ್ರ ಮೈಗೆ ಅದು ಸಡನ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಇವ್ರ ಮೈಯಲ್ಲಿನ ನೆಗೆಟಿವ್ ಎನರ್ಜಿ ಅವ್ರ ಮೈಗೆ ಟ್ರಾನ್ಸ್ಫರ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸುಧೀಂದ್ರ ದೇಶಪಾಂಡೆ ಗುರೂಜಿಯವರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ನೀವು ಕೂಡ ಆ ಕಾರ್ಯಕ್ರಮಗಳನ್ನು ಈ ಯೂಟ್ಯೂಬ್ ಚಾನಲ್ನ ಮುಖಾಂತರ ನೋಡಿದ್ದೀರಿ. ಇವತ್ತು ಬಹಳಷ್ಟು ವಿಶೇಷವಾದಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನಾವೀಗ ಇರೋದು ರಾತ್ರಿ 12-12:30 ಸುಮಾರು. ಈ ರಾತ್ರಿ ಹೊತ್ತಿನಲ್ಲಿ ಸಾಕಷ್ಟು ಅನುಭವಗಳು ನಮಗಾಗ್ತವೆ, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಅದರಲ್ಲೂ ಪ್ರಮುಖವಾಗಿ ರಾತ್ರಿ ಹೊತ್ತು ಪ್ರಾಣಿಗಳು ಗೀಳಿಡೋದಾಗಿರ್ಬೋದು, ಅಥವಾ ರಾತ್ರಿ ಮಲಗಿದ್ದಂತಹ ಸಂದರ್ಭದಲ್ಲಿ ಯಾರೋ ನನ್ನ ಎದೆ ಮೇಲೆ ಮಲಗಿದ್ದಾರೆ, ಯಾರೋ ಕುತ್ತಿಗೆ ಹಿಸುಕ್ತಾ ಇದ್ದಾರೆ, ನನಗೆ ಉಸಿರಾಡೋದಕ್ಕೂ ಸಮಸ್ಯೆ ಆಗ್ತಾ ಇದೆ, ಏನೋ ಒಂದು ವಿಚಿತ್ರವಾದಂಥ ಅನುಭವ ಆಗ್ತಾ ಇದೆ, ಏನಪ್ಪ ಆಯಿತು ನನಗೆ ಅಂತ ಸಾಕಷ್ಟು ಜನ ಥಟ್ಟಂತೆ ಎದ್ದು ಕೂರೋರು ಇದ್ದಾರೆ. ಸೊ ನನಗೇನೋ ವಾಮಾಚಾರದ ಪ್ರಯೋಗ ಆಯಿತಾ, ಅಥವಾ ನೆಗೆಟಿವ್ ಎನರ್ಜಿ, ದೆವ್ವಗಳೇನಾದರೂ ಆವರಿಸ್ಕೊಂಡ್ವಾ ಅನ್ನೋ ಭಯ ಕೂಡ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಹಾಗಾಗಿ ಇಂಥ ಸಮಸ್ಯೆಗಳು ಯಾಕೆ ಬರ್ತವೆ, ಇದಕ್ಕೇನಾದರೂ ಸುಲಭವಾದಂಥ ಪರಿಹಾರ ಇದೆಯಾ, ನಿಜಕ್ಕೂ ಇದು ವಾಮಾಚಾರ ಪ್ರಯೋಗನ, ಅಥವಾ ಬೇರೆನಾದರೂ ಅನುಭವನ, ಅಥವಾ ನಾವು ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ 3 ರಸ್ತೆ ಎಲ್ಲಿ ಕೂಡ್ಕೊಳ್ಳುತ್ತೋ ಅಲ್ಲಿ ನಿಂಬೆಹಣ್ಣು ಕಾಣಿಸೋದಾಗಿರ್ಬೋದು, ಮೊಟ್ಟೆ ಕಾಣಿಸೋದಾಗಿರ್ಬೋದು, ಈ ಥರ ಕಾಣಿಸ್ಕೊಂಡಾಗ ನಮಗಾಗುವಂಥ ಒಂದು ಭಯ, ಭೀತಿ, ಇದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಬಹಳ ವಿಸ್ತಾರವಾಗಿ, ಸವಿಸ್ತಾರವಾಗಿ, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಮಾತನಾಡೋಣ. ನಮ್ಮ ಜೊತೆಗೆ ಸ್ವತಃ ಸುಧೀಂದ್ರ ದೇಶಪಾಂಡೆ ಗುರೂಜಿಯವರೇ ಇದ್ದಾರೆ. ಸೊ ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಜಿ, ರಾತ್ರಿ ಮಲಗಿರ್ತೀವಿ, ಮಧ್ಯರಾತ್ರಿ ಆಗತ್ತೆ, ಯಾರೋ ಎದೆ ಮೇಲೆ ಕೂತ್ಕೊಂಡಿದ್ದಾರೆ, ಯಾರೋ ನನ್ನ ಕತ್ತಿ ಹಿಸುಕ್ತಾ ಇದ್ದಾರೆ, ತಟ್ಟಂತ ಎದ್ದು ಕೂರ್ತೀವಿ, ಕಿರ್ಚಾಡ್ತೀವಿ. ಯಾಕೆ ಈ ಥರ ಆಗತ್ತೆ ಅಂತ ಸೈಂಟಿಫಿಕಲಿ ಒಂದು ಜನ ಹೇಳ್ತಾರೆ, ಒಂದಷ್ಟು ಜನ ಹೇಳ್ತಾರೆ ಕನಸು, ಆ ಕನಸಿನಿಂದ ನಾವು ಎದ್ದು ಕೂರ್ತೀವಿ ಅಂತ ಹೇಳ್ತಾರೆ. ಆದರೂ ನಮಗಾಗುವಂಥ ವಿಚಿತ್ರವಾದಂಥ ಅನುಭವ, ಇಲ್ಲ ಯಾವುದೋ ಒಂದು ಭಾರ ನನ್ನ ಮೈ ಮೇಲಿದೆ, ನನ್ನ ಎದೆ ಮೇಲೆ ಕೂತ್ಕೊಂಡಿದ್ದಾರೆ, ಕತ್ತಿ ಹಿಸುಕ್ತಾ ಇದ್ದಾರೆ ಅನ್ನೋ ಅನುಭವನೇ ಆಗತ್ತೆ. ಯಾಕೆ ಹೀಗಾಗತ್ತೆ ಅಂತ. ಹೌದು, ಇದನ್ನ ನಾವು ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಯದ 2 ಆಯಾಮಗಳಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದ್ರೆ, ರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಏಳುವಂಥದ್ದು ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಹೇಳ್ತಾರೆ. ಈಗ ನೋಡಿ, ಊಟ ಮಾಡಿದ್ವಿ, ಮಲಗಿದ್ವಿ, ಎಚ್ಚರ ಆಗಿದ್ದು ಸುಮಾರು 7-8 ಗಂಟೆ ಆದ್ಮೇಲೆ ಒಳ್ಳೆ ನಿದ್ದೆ, ಹಿತವಾದ ನಿದ್ರೆ ಇರುತ್ತೆ. ಇಟ್ ಈಸ್ ಸೌಂಡ್ ಸ್ಲೀಪ್, ಗಾಢವಾದ ನಿದ್ರೆ. ಬಟ್ ಮಧ್ಯ ನಡುವೆ ಅದು ಎಚ್ಚರ ಆದ್ರೆ ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಹೇಳ್ತೀವಿ. ಈ ಒಂದು ಜ್ಯೋತಿಷ್ಯದ ಆಯಾಮದಲ್ಲಿ ಇದಕ್ಕೆ 2-3 ರೀತಿಯ ವಿಶ್ಲೇಷಣೆಯನ್ನ ಕೊಡ್ಬೋದು. ಒಂದು, ಚಂದ್ರನ ಪ್ರಭಾವ. ನಾನು ಹೇಳ್ತಾ ಬರ್ತಾ ಇರ್ತೀನಿ, ಚಂದ್ರ ಮನಸ್ಕಾರಕ ಅಂತ ಹೇಳಿ, ಮನಸ್ಸನ್ನ ಕಂಟ್ರೋಲ್ ಮಾಡುವಂಥದ್ದು. ಕೆಲವೊಬ್ರು ಹೇಳ್ತಾರೆ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದ್ರೆ, ವಿಶೇಷವಾಗಿ ಹುಣ್ಣಿಮೆ ಬಂತು ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ, ಕೈಕಾಲಲ್ಲಿ ಸೆಳೆತ ಇರುತ್ತೆ, ಇದ್ದಕ್ಕಿದ್ದಂತೆ ಕೋಪ ಬರುತ್ತೆ, ಅಗ್ರೆಷನ್ ಬರುತ್ತೆ, ಡಿಪ್ರೆಷನ್, ಆಂಗ್ಸೈಟಿ ಅದೆಲ್ಲ ಬರುತ್ತೆ ಅಂತ. ಯಾಕೆಂದ್ರೆ ಚಂದ್ರ ಹಾಗೇ ಎಳೆಯುತ್ತೆ ನೋಡಿ, ಸಮುದ್ರದ ಅಲೆಗಳು ಉಕ್ಕೇರುತ್ತಂತೆ. ಇನ್ನು ನಾವು ಮನುಷ್ಯರ ಪರಿಸ್ಥಿತಿ ಏನು, ನಾವು ಚಿಕ್ಕ ಹುಲುಮಾನವರು, ಸಾಸಿವೆ ಕಾಳನಷ್ಟು. ಅಂತಹ ಅಪಾರ ಶಕ್ತಿ ಇರುತ್ತೆ ಚಂದ್ರನಿಗೆ. ಸೊ ರಾತ್ರಿ ನಮ್ಮ ಸ್ಲೀಪ್ ಅನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಮೂಲತಃ ಚಂದ್ರ. ನಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೇಕು. ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ ನಾನು ದಶೆ ಭುಕ್ತಿ ಪ್ರಕಾರ. ಅದಕ್ಕೆ ನಂಬರ್ ಕೂಡ ನಾವು ಸ್ಕ್ರೀನ್ ಮೇಲೆ ಹಾಕೋಣ, ಅದು ವೀಕ್ಷಕರು ನೋಟ್ ಮಾಡ್ಕೊಳ್ಳಿ.
ಚಂದ್ರ ಯಾವ ಒಂದು ಮನೆಯಲ್ಲಿದ್ದಾನೆ, ಉಚ್ಚ ನೀಚ ಅಥವಾ ಯಾವ ದೃಷ್ಟಿ ಮನೆಯಲ್ಲಿ ಬೀಳ್ತಾ ಇದೆ, ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಅದಕ್ಕೂ ಕೂಡ ಪರಿಹಾರ ಕ್ರಮಗಳಿದೆ, ಕೊಡ್ತೀನಿ. ಮತ್ತೆ ಕೇತು ರಾಹುವಿನ ಪ್ರಭಾವ ನೋಡಿ, ಒಂದೇ ಸಿಂಪಲ್ ಆಗಿ ಹೇಳ್ತೀನಿ. ರಾಹು ದಶೆ ಇರೋರ್ಗೆ ಬರೆದು ಕೊಡ್ತೀನಿ, ಪರೀಕ್ಷೆ ಮಾಡ್ಕೊಳ್ಳಿ ಬೇಕಾದ್ರೆ. ರಾಹು ದಶೆಯಲ್ಲಿ ಯಾರು ಪಾಸ್ ಆಗ್ತಿರ್ತಾರೆ, ಯಾರಿಗೆ ರಾಹು ದಶೆ ನಡೀತಾ ಇರುತ್ತೆ, ತುಂಬಾ ಹೊತ್ತು ಅವರು ಜಾಗೃತವಾಗಿರ್ತಾರೆ, ಎಚ್ಚರ ಇರ್ತಾರೆ. ನಿದ್ದೆ ಬರ್ತಾ ಇಲ್ಲ ಅಂತ ಮೊಬೈಲ್ ನೋಡ್ತಾರೆ, ಮೊಬೈಲ್ ನೋಡ್ತೀನಿ ಅಂತ ನಿದ್ದೆ ಬರಲ್ಲ. ಸೊ ಒಂದಕ್ಕೊಂದು ಈ ರೀತಿಯಾಗಿ ಕಾಕತಾಳೀಯವಾಗಿ ಸಂಬಂಧ ಇರುತ್ತೆ. ರಾಹು ಫೋಟೋ ಪ್ಲಾನೆಟ್ ಅಂತ ಹೇಳ್ತೀವಿ. ನಿದ್ದೆ ಬರಲ್ಲ ಬೇಗ, ಬೆಳಗ್ಗೆ ಲೇಟ್ ನೈಟ್ ಮಲಗ್ತಾರೆ, ಆಮೇಲೆ ಎದ್ದಾಗ ಕಣ್ಣುರಿ, ಅವತ್ತಿನ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ. ಬರೀ ನಾವು ಇದ್ರ ಹಿಂದೆ ಒಂದೇ ಆಯಾಮ ಇರಲ್ಲ, ಗ್ರಹಗತಿಗಳು, ಪ್ಲಾನೆಟರಿ ಪೊಸಿಷನ್ಸ್ ಕೂಡ ಆ ವ್ಯಕ್ತಿಯ ನಿದ್ದೆಯನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಸಾಕಷ್ಟು ಆಯಾಮಗಳಿರುತ್ತೆ. ನಿಮ್ಗೆ ಇನ್ನೂ ಅಚ್ಚರಿ ಆಗ್ಬೋದು. ನಿಮ್ಮ ಪ್ರಶ್ನೆಗೆ ನಾನು ಮುಂದೆ ಉತ್ತರ ಕೊಡ್ತೀನಿ, ವೀಕ್ಷಕರು ಕುತೂಹಲದಿಂದ ಕಾಯ್ಲಿ. ಯಾಕೆ ಅಂತಂದ್ರೆ ಅವ್ರಿಗೆ ಸಡನ್ ಆಗಿ ನಾನು ರೆಮಿಡಿ ಹೇಳ್ಬಿಟ್ರೆ ಅವರು ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಮಿಸ್ ಮಾಡ್ಕೋತಾರೆ. ಯಾಕೆ ಎದೆ ಮೇಲೆ ಬಂದು ಕೂತಂತಾಗುತ್ತೆ, ಯಾರೋ ಕತ್ತಿಸುತ್ತಾ ಇದಾರೆ, ಅದಕ್ಕೆ ಯಾವ ಕಾರಣ ಇದೆ? ಜ್ಯೋತಿಷ್ಯ ಇದೆಯಾ, ಆಧ್ಯಾತ್ಮ ಇದೆಯಾ, ಮತ್ತೊಂದು ವಾಮಾಚಾರನ, ಅದನ್ನ ನೋಡೋಣ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ವಾಸ್ತು ಕೂಡ ನಿದ್ದೆಯನ್ನ ಡಿಸ್ಟರ್ಬ್ ಮಾಡುತ್ತಂತೆ. ಉದಾಹರಣೆಗೆ ಆಗ್ನೇಯ ದಿಕ್ಕಿನಲ್ಲಿ ಗೊತ್ತಿಲ್ಲದೇನೆ ಬೆಡ್ರೂಮ್ ಕಟ್ಟಿಬಿಟ್ಟಿರ್ತಾರೆ, ಅಲ್ಲಿ ಬೆಂಕಿ, ಅಗ್ನಿ, ನಮಗೆ ಹೊಟ್ಟೆಗೆ ಆಹಾರ ಬೇಯುವಂತ ಸ್ಥಳ ಅದು. ಅಲ್ಲಿ ಹೋಗಿ ತಲೆ ಇಟ್ಟು ಮಲಗಿದ್ರೆ ಬೆಂಕಿ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಅದೇ ರೀತಿ ಈಶಾನ್ಯ ದಿಕ್ಕಿಗೆ ದೇವಮೂಲೆ, ದೇವರನ್ನ ಕೂರಿಸುವಂತದ್ದು, ಅಲ್ಲಿ ಬೆಡ್ರೂಮ್ ತಲೆ ಇಟ್ಟು ಮಲಗಿದ್ರೆ ವಾಸ್ತುವಿನಲ್ಲೂ ಸಾಕಷ್ಟು ತೊಂದರೆ ಇದ್ರೂ ಕೂಡ ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಕರೀರಿ, ಸ್ವತಃ ನಾನೇ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಕಮರ್ಷಿಯಲ್ ಪ್ಲೇಸಿಗೆ ಬಂದು ನಿಮ್ಮ ಕಣ್ಣು ಮುಂದೆನೆ ವಾಸ್ತು ಎಲ್ಲಿ ದೋಷ ಇದೆ, ಡಿಫೆಕ್ಟ್ ಅನ್ನ ಕಂಡು ಹಿಡಿದ್ಬಿಟ್ಟು, ಕೆಡೋದ್ ಬೇಡ, ಕಟ್ಟೋದ್ ಬೇಡ, ಆಲ್ಟ್ರೇಷನ್ ಬೇಡ, ಸಿಂಪಲ್ ಆದಂತ ವಸ್ತು ಕೊಡ್ತೀನಿ, ಇಡ್ರಿ, ವಾಸ್ತು ಸರಿ ಹೋಗುತ್ತೆ. ನಿದ್ದೆ ಕರೆಕ್ಟ್ ಆಗಿ ಸೌಂಡ್ ಸ್ಲೀಪ್ ಬರುತ್ತೆ. ಎರಡು ಆಯಾಮದಲ್ಲೂ ಕೂಡ ನಾನು ಅನಲೈಸ್ ಮಾಡ್ಕೊಡ್ತೀನಿ, ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ, ನಿಮ್ಗೆ ವಾಸ್ತು ಕೂಡ ಸರಿ ಮಾಡ್ಕೊಡ್ತೀನಿ. ಸೊ ಹಾಗಾಗಿ ಒಂದು ಪ್ಲಾನೆಟರಿ ಗ್ರಹ ಸಂಚಾರದಿಂದ ತೊಂದರೆ ಆಗತ್ತೆ ನಿದ್ದೆಗೆ. ಎರಡನೆಯದ್ದಾಗಿ ವಾಸ್ತು ಕೂಡ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಯಾವ ದಿಕ್ಕಿನಲ್ಲಿ ನಾವು ತಲೆ ಇಟ್ಟು ಮಲಗಬೇಕು, ಯಾವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬಾರ್ದು. ಅಗ್ನಿ ಸ್ಥಳದಲ್ಲಿ ನಾವು ತಲೆ ಇಟ್ರೆ, ಒಂದು ಅಡಿಗೆ ಮನೆ ಇರೋ ಕಡೆ ನಾವು ಬೆಡ್ರೂಮ್ ಮಾಡ್ಕೊಂಡ್ರೆ ನಿದ್ದೆ ಹೇಗ್ ಬರುತ್ತೆ ನಮ್ಗೆ. ಆಮೇಲೆ ವಿಶೇಷವಾಗಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗ್ತಾರೆ, ಮಲಗಬಾರ್ದು. ನಮಗೆ ಸೈನ್ಸ್ ಕೂಡ ಹೇಳುತ್ತೆ, ಉತ್ತರದಿಂದ ದಕ್ಷಿಣದ ಕಡೆಗೆ ಹೆಚ್ಚಿನ ಒಂದು ತರಂಗಾಂತರಗಳು ಪಾಸ್ ಆಗ್ತಾ ಇರುತ್ತೆ. ಅಪ್ಪಿತಪ್ಪಿನೂ ಉತ್ತರಕ್ಕೆ ತಲೆ ಹಾಕಬಾರ್ದು. ವಿಧಿವಶರಾದವ್ರನ್ನ, ಸ್ವರ್ಗಸ್ಥರಾದವರ ತಲೆಯನ್ನ ಉತ್ತರ ದಿಕ್ಕಿಗೆ ಹಾಕ್ತಾರೆ. ಹಾಗಾಗಿ ಉತ್ತರ ದಿಕ್ಕಿಗೆ ತಲೆ ಹಾಕಬಾರ್ದು, ದಕ್ಷಿಣ ದಿಕ್ಕಿಗೆ ತಲೆ ಹಾಕ್ಬೇಕು. ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಬಹುದು, ಒಳಿತು. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಬೇಕು, ನೌಕರಿಯಲ್ಲಿ ಯಶಸ್ಸು ಬೇಕು, ನಾವು ದಕ್ಷಿಣ ದಿಕ್ಕಿಗೆ ತಲೆ ಹಾಕ್ಬೇಕು. ಹಾಗಾಗಿ ಶ್ರೇಷ್ಠ ದಕ್ಷಿಣ, ಪೂರ್ವ ಎರಡು ದಿಕ್ಕಿಗೆ ಮಲಗಬಹುದು. ನೋಡಿ, ತುಂಬಾ ಅಂದ್ರೆ ತುಂಬಾ ಆಸ್ಪೆಕ್ಟ್ಸ್ ಬರುತ್ತೆ ಇದರಲ್ಲಿ. ನಾನು ಅನಲೈಸ್ ಮಾಡಿದ ಹಾಗೆ ಗ್ರಹಗತಿಗಳು ಬರುತ್ತೆ, ವಾಸ್ತುನು ಕೂಡ ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಓಕೆ, ನೀವು ಹೇಳಿದ ಹಾಗೆ ಗ್ರಹಗತಿಗಳ ಬಗ್ಗೆ ಮಾತಾಡಿದ್ರೆ ನಮ್ಗೆ ಚಂದ್ರನ ಕಲ್ಪನೆ ಬೇರೆ ಇದೆ. ಮಕ್ಕಳು ಬಂದಾಗ ಮಕ್ಕಳಿಗೆ ಚಂದ್ರನ ತೋರಿಸಿ ತುತ್ತಿಡ್ತೀವಿ. ಚಂದ್ರ ಅಂದ್ರೆ ಒಂದು ಒಳ್ಳೆಯ ಸಿಗ್ನೇಚರ್ ಅಂತ ಇದೆ. ಜೊತೆಗೆ ಚಂದ್ರನ ನೋಡ್ಕೊಂಡು ಮಲಗ್ತೀನಿ ಅಂತ ಟೆರೆಸ್ ಮೇಲೆ ಮಲಗೋರು ಅನೇಕರು ಇದ್ದಾರೆ. ನಾನು ಆಕಾಶ ನೋಡ್ಕೊಂಡು ಚಂದ್ರನ್ನೇ ನೋಡ್ಕೊಂಡು ಮಲಗ್ತೀನಿ ಅಂತ ಹೇಳಿ. ಸೊ ನಿಜಕ್ಕೂ ಚಂದ್ರನಿಂದ ನಿದ್ರಾಹೀನತೆ ಅಥವಾ ನಿದ್ದೆ ಬರದೇ ಇರೋ ರೀತಿಯಲ್ಲಿ ಆಗಬಹುದಾ? ಇಲ್ಲ, ಆತರ ಏನಿಲ್ಲ. ಅದು ಬೇಸಿಕಲಿ ನಮ್ಮ ಒಂದು ಗ್ರಹಗತಿಗಳಲ್ಲಿ, ಅಂದ್ರೆ ನಮ್ಮ ಜಾತಕ ಕುಂಡಲಿಯಲ್ಲಿ ಚಂದ್ರ ಎಷ್ಟನೇ ಮನೆಯಲ್ಲಿ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಉಚ್ಚ ನೀಚ ಸ್ಥಾನ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಂದ್ರನ ಶಕ್ತಿ ವಿಶೇಷವಾಗಿ ನಾನು ಹೇಳಿದಾಗೆ ಫುಲ್ ಮೂನ್ ಡೇ, ಹುಣ್ಣಿಮೆಗೆ ಜಾಸ್ತಿ ಇರುತ್ತೆ. ಅವತ್ತು ನಾವು ಹೇಳಿ ಕೇಳೇನು ರಿಸ್ಕ್ ತಗೋಬಾರ್ದು. ಬೆಳದಿಂಗಳು ಊಟ ಅಂತ ಮಾಡ್ತಾರೆ ನಮ್ಮ ಸಂಪ್ರದಾಯ, ಹಳೆ ಕಾಲದಲ್ಲಿ ಹೋದ್ರೆ ಅದೆಲ್ಲ ಒಳಿತು, ಒಳ್ಳೇದು. ಚಂದ್ರನ ನನ್ನ ಎಷ್ಟೋ ಕ್ಲೈಂಟ್ಸ್ಗೆ ಮೂನ್ ಬಾತ್ ಮಾಡಿ ಅಂತ ರೆಮಿಡಿ ಕೊಡ್ತೀನಿ. ಯಾರಿಗೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಮಾತಿಗೆ ಸಿಟ್ಟು ಬರ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ, ಕೈಗೆ ಸಿಕ್ಕಂತ ವಸ್ತುಗಳನ್ನೆಲ್ಲ ಬಿಸಾಕ್ತಾ ಇರ್ತಾರೆ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಅಂತವ್ರಿಗೆಲ್ಲ ನಾನು ಮೂನ್ ಬಾತ್ ಮಾಡಿಸ್ತೀನಿ. ಆಮೇಲೆ ದಾಂಪತ್ಯದಲ್ಲಿ ಇನ್ನೂ ಒಂದು ವಿಶೇಷ ವಿಷಯ ಹೇಳ್ತೀನಿ. ದಾಂಪತ್ಯ ಎಷ್ಟೇ ಡೈವರ್ಸ್ ವರ್ಗೂ ಹೋಗಿರ್ಲಿ, ಚಂದ್ರನನ್ನ ಇಟ್ಕೊಂಡು ಆ ಡೈವರ್ಸ್ ವರ್ಗೂ ಹೋದಂತ ದಾಂಪತ್ಯವನ್ನ, ಮುರಿದು ಹೋದಂತ ದಾಂಪತ್ಯವನ್ನ ಕೂಡಿಸಬಹುದು ಚಂದ್ರನನ್ನ ಇಟ್ಕೊಂಡು. ಚಂದ್ರನ ಹುಣ್ಣಿಮೆ ದಿವಸ
ಒಂದು ಲೋಟದಲ್ಲಿ ಹಸಿ ಹಾಲು ಹಾಕೊಂಡು ಅದಕ್ಕೆ ಒಂದು ಚಮಚ ಬಿಳಿ ಅಕ್ಕಿ, ಒಂದು ಚಮಚ ಜೇನುತುಪ್ಪ, ಆಮೇಲೆ 6 ರೆಡ್ ರೋಸ್ ಪೆಟಲ್ಸ್, ಕೆಂಪು ಗುಲಾಬಿ ಹೂವಿನ ದಳಗಳು, ಇದನ್ನೆಲ್ಲ ಸೇರಿಸಿ ಉದಯಿಸುತ್ತಿರುವ ಚಂದ್ರನನ್ನು ನೋಡ್ತಾ ನೋಡ್ತಾ ಓಂ ಸೋಮಾಯ ನಮ ಅಂತ 11 ಸಲ ನೋಡಿ ಚಂದ್ರನನ್ನು ನೋಡ್ತಾ ಅರ್ಘ್ಯ ಕೊಟ್ರೆ ಆ ದಂಪತಿಗಳು ಮತ್ತೆ ಹೊಂದಾಣಿಕೆ ಆಗ್ತಾರೆ. ಕೋರ್ಟ್ವರೆಗೂ ಹೋದವರು ಒಳ್ಳೆಯ ರೀತಿಯಾಗಿ ಜೀವನ ನಡೆಸ್ತಾರೆ. ಚಂದ್ರ ಕೆಟ್ಟವನಲ್ಲ, ಚಂದ್ರನಿಂದ ಎಲ್ಲ ಕೆಟ್ಟದ್ದಾಗಲ್ಲ. ಅದು ನಾವು ತಿಳಿದು ಪರಿಹಾರ ಮಾಡ್ಕೊಂಡಾಗ ಬೇರ್ಪಡಿಸಿದ್ದನ್ನು ಅಂದ್ರೆ ದೂರ ಆಗಿದ್ದನ್ನು ಕೂಡ ಹೊಂದಾಣಿಕೆ ಮಾಡ್ಬೋದು. ಹಾಗೆ ಚಂದ್ರ ಬಹಳ ಬಹಳ ಮನಸ್ಕಾರಕ ಆಗಿರೋದ್ರಿಂದ ಜಾಗ್ರತೆಯಾಗಿ, ತುಂಬಾ ರಿಸ್ಕ್ ತಗೊಳ್ಳಾರ್ದೆ ನಾವು ಅದನ್ನ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡ್ತೀವಿ. ಮಲಗಿದಾಗ ನಮ್ಗಾಗುವಂತ ಒಂದಷ್ಟು ಅನುಭವಗಳು, ಆ ಅನುಭವಗಳಿಗೆ ವಾಸ್ತುದೋಷನೂ ಒಂದು ಕಾರಣ ಅಂತ ತಾವು ಹೇಳಿ. ಖಂಡಿತ ಖಂಡಿತ. ವಾಸ್ತುದೋಷದ ಜೊತೆಗೆ ಈಗ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ, ನನಗೇನೋ ಮಾಡಿಸಿದ್ದಾರೆ, ಯಾರೋ ನನಗೆ ಆಗದವರು ನನಗೆ ಕೆಟ್ಟದ್ದು ಮಾಡಿಸಿದ್ದಾರೆ, ಈ ಕಾರಣನೂ ಇರ್ಬೋದಾ? ಖಂಡಿತ ಖಂಡಿತ. ಅದಕ್ಕೆ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಈಗ ಕೆಲವೊಬ್ರು ಮನೆಯನ್ನ ಇನ್ನೂ ಕಟ್ಟಿರಲ್ಲ, ಪ್ಲಾಟ್ ತಗೊಂಡಿರ್ತಾರೆ. ಆ ಹಂತದಲ್ಲೇ ನಾನು ಸುಮಾರು ಹೇಳ್ತಾ ಬರ್ತಾ ಇರ್ತೀನಿ, ನಮ್ಮ ಫ್ಯೂಚರ್ ಪ್ಲಾನ್ ಅನ್ನ ನೀವು ಹೇಳ್ಬೇಡಿ ಯಾರಿಗೂ, ಅದು ಆದ ಮೇಲೆನೆ ಹೇಳಿ ಅಂತ ಹೇಳಿ. ನಾವು ಖುಷಿಯಿಂದ ಹೇಳ್ಬಿಟ್ವಿ, ನಾನು ಸೈಟ್ ತಗೊಂಡೆ, ಪ್ಲಾಟ್ ತಗೊಂಡೆ ಅಂತ. ಅಲ್ಲೇ ಹೋಗಿ ಏನಾದ್ರು ನೆಗೆಟಿವ್ ಎಫೆಕ್ಟ್, ನಿಂಬೆ ಹಣ್ಣು ಮತ್ತೊಂದೋ ಮಗದೊಂದೋ ಏನಾದ್ರು ಇದ್ರೆ ಅದು ಪ್ರಚಲಿತದಲ್ಲಿದೆ. ಖಂಡಿತವಾಗಿಯೂ ಈಗ ಅದು ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಆದ್ರೂ ಕೂಡ ಇದನ್ನ ನಾವು ಹುಣ್ಣಿಮೆ ಅಮಾವಾಸ್ಯೆ ಕಣ್ಣು ಎದುರುಗಡೆನೆ ನೋಡ್ತೀವಲ್ಲ, 3 ದಾರಿ ಸೇರೋಲ್ಲಿ ಮೊಟ್ಟೆ, ನಿಂಬೆ ಹಣ್ಣು ಮತ್ತೊಂದು ಎಲ್ಲ ನೋಡ್ತೀವಲ್ಲ. ಆದ್ರೂ ಕೂಡ ಇಲ್ಲಿ ವಿಧಾನಗಳು ಹೇಗಿರುತ್ತೆ ಅಂದ್ರೆ ತಾಂತ್ರಿಕವಾಗಿ ಅದ್ರ ಬಗ್ಗೆ ಉಲ್ಲೇಖ ಕೊಡ್ತಾ ಹೋಗ್ತಾರೆ. ಸುಮಾರು 7-8 ವಿಧಾನಗಳನ್ನ ನಾನು ಹೇಳ್ತೀನಿ ನಿಮ್ಗೆ. ಮಾಟ ಮಂತ್ರದಲ್ಲಿ ಆಕರ್ಷಣ ವಿಕರ್ಷಣ ಅಂತ ವಿಧಾನ ಇದೆ. ಅದರಲ್ಲಿ ಹೇಗೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಾರಂತೆ ಆಕರ್ಷಣ ವಿಕರ್ಷಣದಲ್ಲಿ. ಅವನಿಗೆ ಅವನ ಮೇಲೇನೆ ಒಂದು ಇದು ಇರಲ್ಲ, ಕಂಟ್ರೋಲ್ ಇರಲ್ಲ. ಹೀಸ್ ಬ್ರೈನ್ ಟೋಟಲಿ ಈಸ್ ಕಂಟ್ರೋಲ್ಡ್ ಬೈ ಅದರ್ ಪರ್ಸನ್. ಬೇರೆಯವರು ಅದನ್ನ ಕಂಟ್ರೋಲ್, ಸಂಮೋಹಿನಿ ಅಂತಾರಲ್ಲ ಆ ತರ. ಹೌದು, ಖಂಡಿತವಾಗಿ. ಅವನಿಗೆ ನಾನು ಇವತ್ತು ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೊಂದು ಮಾಡ್ಬೇಕು, ಏನು ಪರಿಜ್ಞಾನ ಇರಲ್ಲ. ಇಲ್ಲಿ ಕೂತ್ಕೊಂಡೆ ಅವ್ರು ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡುವಂಥದ್ದು. ಇಂತಹ ಘೋರ ಅದು ಖಂಡಿತವಾಗಿಯೂ ಶಾಸ್ತ್ರದಲ್ಲಿ ಸಿಗುತ್ತೆ ನಿಮ್ಗೆ. ಅದ್ರ ಬಗ್ಗೆ ತಂತ್ರಗಳ ಪುಸ್ತಕ ಇರುತ್ತೆ, ತಾಂತ್ರಿಕರು ಇರ್ತಾರೆ. ಅಲ್ಲ, 21ನೇ ಶತಮಾನದಲ್ಲಿ ಇದೀವಿ, ಅಂತ ಹೇಳ್ತೀವಿ, ಇದೆಲ್ಲ ಆಗುತ್ತಾ? ಖಂಡಿತ ಖಂಡಿತ ಖಂಡಿತವಾಗಿಯೂ ಕಣ್ಣಾರೆ ನೋಡ್ಬೋದು. ಎಷ್ಟೋ ಜನ ಪಾಪ ಮುಗ್ಧ ಜನರು, ಜನಸಾಮಾನ್ಯರು, ಎಫೆಕ್ಟ್ ಆದವರು ಕೂಡ ನೋಡ್ಬೋದು. ಅಂತವ್ರನ್ನ ನಾನು ಸರಿ ಕೂಡ ಮಾಡಿದ್ದೀನಿ ಕೆಲವೊಂದು ರೆಮಿಡೀಸ್ ಗಳಿಂದ. ಇನ್ನ ಮಾರಣ ಪ್ರಯೋಗ ಅಂತ ಮಾಡ್ತಾರೆ. ಈ ಮಾರಣ ಪ್ರಯೋಗ ನೀವು ಎಲ್ಲ ಕಡೆಗೂ ಇಂಟರ್ನೆಟ್ ಅಲ್ಲಿ ಟೈಪ್ಸ್ ಆಫ್ ಬ್ಲಾಕ್ ಮ್ಯಾಜಿಕ್ ಅಂತ ಅದನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಟ್ ಈಸ್ ಓಪನ್ ಫಾರ್ ಆಲ್. ಮಾರಣ ಪ್ರಯೋಗ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ತುಂಬಾ ನಿಕೃಷ್ಟ ಸ್ಥಿತಿಗೆ ತರೋದು, ಬೆಡ್ ರಿಡನ್ ಮಾಡುವಂಥದ್ದು. ಆತ ಎಷ್ಟೇ ಒಂದು ಹೆಲ್ದಿ ಆಗಿದ್ರು ಕೂಡ ಮಲಗಿಸೇ ಬಿಡೋದು. ಇಂತಹ ಮಾರಣ ಪ್ರಯೋಗಗಳನ್ನ ಮಾಡ್ತಾರೆ ಅಂತ ಉಲ್ಲೇಖ ಇದೆ. ಅವರ ಪಾಪ ಆ ವ್ಯಕ್ತಿಗೆ ಮರಣ ದರ್ಶನವನ್ನ ಮಾಡಿಸ್ತಾರೆ, ತುಂಬಾ ನಿಯರ್ ಟು ಡೆತ್. ಅಂತಹ ಘೋರ ಪ್ರಯೋಗಗಳು. ಇನ್ನ ಉಚ್ಚಾಟನ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಅವರ ಜೀವನದಿಂದ ಶಾಂತಿ, ನೆಮ್ಮದಿ ಪೂರ್ತಿಯಾಗಿ ಹೊರಗಡೆ ಕಳಿಸ್ಬಿಡ್ತಾರೆ. ಹಣಕಾಸಿರಲ್ಲ, ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಏನೂ ಇರಲ್ಲ. ಅವ್ರಿಗೆ ನಿದ್ದೆ ಬರೋದಿಲ್ಲ, ಸ್ಲೀಪ್ಲೆಸ್ನೆಸ್. ಆಮೇಲೆ ರಾತ್ರಿ ಭಯ ಆಗುವಂಥದ್ದು, ಕಾನ್ಸ್ಟೆಂಟ್ ಆಗಿ ಇರಿಟೇಷನ್ ಆಗ್ತಾ ಇರುತ್ತೆ. ಅವ್ರಿಗೆ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇರುತ್ತೆ, ಬಹಳ ಕಷ್ಟ. ಅದರಲ್ಲಿ ಮೋಹಿನಿ ಸಂಮೋಹಿನಿ ಅಂತ ತಾವ್ ಹೇಳ್ತಾ ಇದ್ರಿ, ಅದು ಕೂಡ ಒಂದು ವಿಧಾನ ಇದೆ. ಅವರಿಗೆ ಆ ಕುಟುಂಬದ ಮೇಲಿನ ವ್ಯಾಮೋಹನ ಹೋಗ್ಬಿಡುತ್ತೆ. ಆ ಮೋಹಿನಿ ಸಮೋಹಿನಿ ಆದಂತ ವ್ಯಕ್ತಿ ಟೋಟಲಿ ಡಿಟ್ಯಾಚ್ಡ್ ಫ್ರಮ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಅವ್ರಿಗೆ ಏನು ಯೂಸ್ಲೆಸ್ ಆ ತರ ಇರ್ತಾರೆ. ಅಷ್ಟು ಮೋಹಿನಿ ಸಮೋಹಿನಿ ಪ್ರಯೋಗ ಆಗಿರುತ್ತೆ. ಸ್ತಂಭನ ಪ್ರಯೋಗ ಅಂತ ಹೇಳ್ತಾರೆ. ಅಂದ್ರೆ ನೀವೇನ್ ಮಾತಾಡ್ಬೇಕು ಅನ್ಕೋತೀರಿ ಅದ್ ನಿಮಗ್ ಮಾತಾಡಕ್ಕಾಗಲ್ಲ. ಸ್ತಂಭನ, ನಿಮ್ಮ ಮೇಲೆ ಸ್ತಂಭನ ಪ್ರಯೋಗ ಮಾಡ್ಬಿಟ್ರೆ ಅದು ಅವರು ಹೇಗೆ ಅಂತ ಹೇಳ್ತಾರೆ ಅಂತಂದ್ರೆ ನೀವು ಸುಮ್ನೆ ಕೂತಿರ್ಬೇಕು. ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ, ನಾನು ಇದನ್ನ ಹೇಳ್ಬೇಕು, ಈ ವಿಚಾರ ಹೇಳ್ಬೇಕು, ಬಟ್ ನಿಮ್ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ನೀವೇನೋ ಬರೀಬೇಕು, ನೀವೇನಾದ್ರೂ ಕೆಲಸ ಮಾಡ್ಬೇಕು, ಸ್ತಂಭನ ಮಾಡ್ಬಿಟ್ರೆ ಆತ ಹೀಗೆ ಸ್ಟ್ಯಾಚ್ಯೂ ಅಷ್ಟೇ ಕೂತೆ ಬಿಡ್ತಾನೆ, ಏನು ಮಾಡ್ಲಿಕ್ಕಾಗಲ್ಲ. ಇನ್ನ ವಿದ್ವೇಷಣ ಅಂತ ಮಾಡ್ತಾರೆ. ವಿದ್ವೇಷಣ ಅಂದ್ರೆ ಗಂಡ ಹೆಂಡತಿಯನ್ನ ಅಗಲಿಸೋದು, ಕೊಲೀಗ್ಸ್ ಗಳನ್ನ ದೂರ ಮಾಡೋದು, ನೇಬರ್ಸ್ ಮತ್ತೆ ಒಳ್ಳೆಯ ಸಂಬಂಧ ಇರುವಂತವ್ರನ್ನ ದೂರ ಮಾಡೋದು, ಹುಡುಗ ಹುಡುಗಿಯನ್ನ ದೂರ ಮಾಡುವಂಥದ್ದು. ಪ್ರೇಮಿಗಳಿರ್ತಾರೆ, ಸಾಕಷ್ಟು ಕ್ರಿಯೆಗಳನ್ನ ಮಾಡ್ತಾರೆ. ಇವೆಲ್ಲವಕ್ಕೂ ಕೂಡ ಯಾವ ರೀತಿಯಾಗಿ ನಮ್ಮ ಶಾಸ್ತ್ರಗಳಲ್ಲಿ ಮಾನ್ಯತೆ ಇಲ್ಲ. ಯಾಕೆಂದ್ರೆ ಇದು
ಸಾತ್ವಿಕ ವಿಧಾನದಲ್ಲಿ ಮಾಡುವಂಥದ್ದಲ್ಲ. ಇವು ಸಾತ್ವಿಕ ಅನಿಸ್ಕೊಳ್ಳಲ್ಲ. ಇವುಗಳು ತಪ್ಪು. ಇವುಗಳನ್ನ ಯಾರು ಮಾಡ್ತಾರೆ, ಇವುಗಳು ಯಾರನ್ನ ಮಾಡಿಸ್ತಾರೆ ಅಂಥವರಿಗೆ ನರಕ ದರ್ಶನ ಮುಂದೆ ಅವರು ಈ ಜನ್ಮದಲ್ಲೂ ಕೂಡ ಅವರು ಅನುಭವಿಸ್ತಾರೆ. ಯಾರು ಇಂಥದ್ದನ್ನು ಮಾಡ್ತಾರೆ ಮಾಡಿಸ್ತಾರೆ, ಮುಂದೆ ಅವರು ಸ್ವರ್ಗಸ್ಥರಾದ್ಮೇಲೆ ಕುದಿಯುವ ಎಣ್ಣೆಯಲ್ಲಿ ಅವರನ್ನ ಹಾಕಿ ಬೇಯಿಸೋದಂತೂ ಗ್ಯಾರಂಟಿ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಇದನ್ನ ಆದ್ರೆ ಅಕಸ್ಮಾತ್ ಪ್ರಯೋಗ ಆದ್ರೆ ಏನಾಗುತ್ತೆ ಅಂತ ಹೇಳಿ ನಾನು ಹೇಳ್ಬಿಡ್ತೀನಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಮಾತಾಡ್ಲಿಕ್ಕಿದೆ. 3 ದಾರಿ ಸೇರುವಲ್ಲಿ ಮೊಟ್ಟೆ ನಿಂಬೆಹಣ್ಣು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸಡನ್ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಏನಾದ್ರೂ ಈ ತರ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ ಆದ್ರೆ ಸಡನ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಊಟದ ತಟ್ಟೆಯಲ್ಲಿ ಕೂದಲುಗಳು ಸಿಗುತ್ತೆ ಅಚ್ಚರಿಯ ರೀತಿಯಲ್ಲಿ. ಅನ್ನ ಕೆಂಪಗಾಗುವಂತದ್ದು, ವಿಶೇಷವಾಗಿ ಕುಕ್ಕರ್ ಅಲ್ಲಿ ಅನ್ನ ಬೇಯಿಸ್ತಿರ್ತಾರೆ, ಅದರಲ್ಲಿ ಕೆಂಪಗಾಗ್ಬಿಡುತ್ತೆ ಅನ್ನ. ಆಮೇಲೆ ಮನೆಯಲ್ಲಿ ನಿಮಗೆ ಏನು ಹೇಳ್ತೀವಿ ಜಾಡಿ ಅಂತ ಹೇಳ್ತೀವಲ್ಲ, ಅದು ಸ್ಪೈಡರ್ ಬಲೆ ಕಟ್ಕೊಳ್ಳುವಂಥದ್ದು, ಜೇಡ ಕಟ್ಕೊಳ್ಳುವಂಥದ್ದು. ಆಮೇಲೆ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯ ಹೇರ್ ಲಾಸ್ ಆಗುವಂಥದ್ದು, ಕಣ್ಣಿನ ಕೆಳಗೆ ಕಪ್ಪು ಕಲೆ, ಆಮೇಲೆ ಮೆಮರಿ ಲಾಸ್ ಆಗುವಂಥದ್ದು. ಆತ ಸುಮ್ಮನೆ ಕೂತಿರ್ತಾನೆ, ಮಾಡುವ ಕೆಲಸದಲ್ಲಿ ಏನು ಇಂಟ್ರೆಸ್ಟ್ ಇರೋದಿಲ್ಲ. ಸಾಕಷ್ಟು ಲಕ್ಷಣಗಳು ಕಂಡು ಬರುತ್ತೆ. ಹಂಗೇನಾದ್ರೂ ಆದ್ರೆ ಬಲ್ಲ ನುರಿತ ಜ್ಯೋತಿಷಿಗಳಾಗ್ಲಿ ಅದನ್ನ ಉಚ್ಚಾಟನೆ ಮಾಡುವವರಿಂದ ಮಾಡಿಸಬಹುದು. ನಾವು ಕೂಡ ನಮ್ಮ ಜೀತ್ ಮೀಡಿಯಾ ಸಂಸ್ಥೆಯಲ್ಲಿ ಇದಕ್ಕೆ ಸುದರ್ಶನ ಹೋಮ, ಉಚ್ಚಾಟನ ಹೋಮ ಎಲ್ಲವನ್ನ ನಾನು ಮಾಡ್ಕೊಡ್ತೀನಿ. ಯಾರಿಗಾದ್ರೂ ಈ ತರದ ಸಮಸ್ಯೆಗಳಿದ್ರೆ ದಯಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಈಗಲೇ ಅದನ್ನ ಹೋಮವನ್ನ ಬುಕ್ ಮಾಡ್ಕೊಂಡ್ರೆ ಅವ್ರ ಮನೆಗೆ ಬಂದು ಎಲ್ಲವನ್ನ ನಿವಾರಣೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಏನು ಹೆದರುವ ಅವಶ್ಯಕತೆ ಇಲ್ಲ, ಬಟ್ ಅದನ್ನ ಇಗ್ನೋರ್ ಮಾಡಬೇಡಿ. ಯಾಕೆಂದ್ರೆ ಅದು ಮರಣಶೈಲಿಗೆ ಕರ್ಕೊಂಡು ಹೋಗುವಂತಹ ಪ್ರಯೋಗಗಳು. ನಾನು ಹೇಳಿದ್ನಲ್ಲ, 5-6 ರೀತಿಯ ಡಿಫ್ರೆಂಟ್ ಪ್ರಯೋಗಗಳಾಗಿರುತ್ತೆ. ಅದನ್ನು ಹುಷಾರಾಗಿ ನೋಡ್ಕೊಂಡು ಬೇಗ ಇದಕ್ಕೆ ಅವರು ಸ್ಟೆಪ್ ತಗೊಳ್ಳೋದು ಬಹಳ ಒಳ್ಳೇದು. ಒಂದು ಗುರುಜಿ ವಾಸ್ತು ದೋಷ, ಇನ್ನೊಂದು ಯಾರಾದ್ರೂ ಪ್ರಯೋಗ ಮಾಡಿಸಿದ್ರೆ ಅಂತ. ಒಂದ್ ವೇಳೆ ವಾಸ್ತು ದೋಷನ ಆಗಿದ್ದಿದ್ರೆ, ನಾನೊಂದು ಬಹಳ ಕಷ್ಟಪಟ್ಟು ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ಟಿದ್ದೀನಿ, ಮನೆ ಆಗಿದೆ, ಈಗ ವಾಸ್ತು ದೋಷ ಬಂದಿದೆ, ನಾನು ಅದನ್ನ ಪೂರ್ತಿ ಕೆಡವಬೇಕಾ, ಹೊಸ ಮನೆ ಕಟ್ಟಬೇಕಾ? ಈ ತರದ ಸಮಸ್ಯೆಗಳು ಅನೇಕರಲ್ಲಿ ಇರ್ತವೆ. ಅದನ್ನ ಕೆಡವುದೇ, ಹೊಸ ಮನೆ ಕಟ್ಟದೆ ಪರಿಹಾರ ಏನು ಇಲ್ವಾ? ಖಂಡಿತ ಇದೆ, ಖಂಡಿತ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿರಳ ವಾಸ್ತು ಪರಿಹಾರಗಳಿದೆ. ಕೆಡೋದ್ ಬೇಡ, ಕಟ್ಟೋದ್ ಬೇಡ, ಮತ್ತೆ ಆಲ್ಟ್ರೇಷನ್ ಮಾಡೋದು ಬೇಡ. ಈಗ ನೋಡಿ, ಈಶಾನ್ಯ ದಿಕ್ಕಿನಲ್ಲಿ ನಾವು ದೇವರಿಗೆ ಸ್ಥಾನವನ್ನ ಕೊಡಬೇಕೇ ಹೊರತಾಗಿ ಅಲ್ಲಿ ಅಗ್ನಿ ಮೂಲೆ ಅಂದ್ರೆ ಅಡಿಗೆನ ಬೇಯಿಸುವಂತಹ ಕ್ರಮಗಳು ಬರಬಾರ್ದು. ನಾವು ಯಾವ ದಿಕ್ಕಿನಲ್ಲಿ ಮಲಗಬೇಕು ಅಂತಹ ವಿಶೇಷ ವಿಧಾನಗಳನ್ನ ಬಿಟ್ಟು ನಾವು ಅಡಿಗೆ ಮಾಡುವಂತಹ ಸ್ಥಳದಲ್ಲಿ ಬೆಡ್ರೂಮ್ ಅನ್ನ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಮಲಗುವಂತಹ ವ್ಯವಸ್ಥೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ತಪ್ಪಾಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕೆಲವೊಂದು ಚಿಕ್ಕ ಪುಟ್ಟ ವಸ್ತುಗಳು ಬರುತ್ತೆ, ಅದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥದ್ದು. ಆದರೆ ಆ ವಸ್ತುಗಳು ಯಾವುದು, ಅದಕ್ಕೆ ನಾವು ಹೇಗೆ ಒಂದು ಸಾತ್ವಿಕವಾಗಿ ಸಿದ್ಧಿ ಮಾಡಿರ್ತೀವಿ ಅಂಥವುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆನೆ ಅದನ್ನ ವೀಕ್ಷಕರ ಮನೆಗೆ ಹೋಗಿ ಅವರ ಮನೆಗೆ ಇಲ್ಲಿ ವಾಸ್ತು ಪ್ರಾಬ್ಲಮ್ ಇದೆ, ಇಲ್ಲಿ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇದೆ, ಅದನ್ನ ಕಟ್ ಮಾಡಬಹುದು. ಅವಾಗ ಕೆಡೋದ್ ಬೇಡ, ಕಟ್ಟೋದ್ ಬೇಡ, ಆಲ್ಟ್ರೇಷನ್ ಮಾಡೋದ್ ಬೇಡ. ಅದರಿಂದ ಅದನ್ನ ಹೊರಗಡೆ ತಗೊಂಡ್ಬರ್ಬೋದು. ವಾಸ್ತು ದೋಷ ನೆಗೆಟಿವ್ ಎಫೆಕ್ಟ್ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ, ಒಳ್ಳೇದಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಗುರುಜಿ. ನಾವು ಬೆಂಗಳೂರಲ್ಲಿ ಇರ್ತೀವಿ ಅಥವಾ ಊರ್ ಕಡೆ ಇರ್ತೀವಿ, ಲೇಟ್ ನೈಟ್ ಕೆಲಸ ಮಾಡ್ತಾ ಇರ್ತೀವಿ, ಮನೆಗೆ ಹೋಗ್ತಾ ಇರ್ತೀವಿ, ರಸ್ತೆಯಲ್ಲಿ ನೋಡ್ತೀವಿ ನಾವು ನಿಂಬೆಹಣ್ಣು ಬಿದ್ದಿರುತ್ತೆ, ಅಥವಾ 3 ರಸ್ತೆ ಕೂಡೋ ಕಡೆ ಮೊಟ್ಟೆ ಹಾಕಿರ್ತಾರೆ. ಹೌದು. ಸೊ ಇದ್ರ ಅರ್ಥ ಏನು ಅಂತ? ಇದು ನೋಡಿ, ಇದು ಸುಮಾರು ಇದನ್ನ ನಾವು ಅಗಿತಾ ಇನ್ ಡೀಪರ್ ಹೋದ್ರೆ ಎಷ್ಟೋ ಸಾವಿರ ಲಕ್ಷ ಕೋಟಿ ವರ್ಷಗಳ ಹಿಂದೆ ಹೋಗ್ತೀವಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಆ ನಿಂಬೆ ಹಣ್ಣಿಗೆ, ಅದ್ರ ಬಗ್ಗೆ ಒಂದು ವಿಶೇಷ ಪಾಡ್ಕಾಸ್ಟೇ ಮಾಡೋಣ ಮುಂದೆ. ನಿಂಬೆ ಹಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಅದು ಒಂದು ವಾಹಕದಂತೆ. ನೀವು ಪಾಸಿಟಿವ್ ತುಂಬಿದ್ರೆ ಭಯಂಕರ ಪಾಸಿಟಿವ್ ಆಗಿ ವರ್ಕೌಟ್ ಮಾಡುತ್ತೆ, ನೆಗೆಟಿವ್ ತುಂಬಿದ್ರೆ ಇನ್ನೂ ನೆಗೆಟಿವ್ ಆಗುತ್ತೆ. ಮಾತಿಗೆ ಏನೋ ಕೆಟ್ಟದ್ದಾಯ್ತಾ, ನಿಂಬೆ ಹಣ್ಣು ತಗೊಳ್ಳಿ, ನಿವಾಳಿಸಿ, ಎಳೆ ತೆಗಿರಿ, ಅದನ್ನ ದೂರ ಬಿಸಾಕ್ ಬನ್ನಿ ಅನ್ನೋ ಸರ್ವೇ ಸಾಮಾನ್ಯ ಪ್ರಚಲಿತ. ಅದರಲ್ಲೂ ಕೂಡ 3 ರಸ್ತೆ, 4 ರಸ್ತೆ, 5 ರಸ್ತೆ, ಈ ತರ ಜಂಕ್ಷನ್ಗಳಲ್ಲಿ ಏನು ರಸ್ತೆ ಸೇರುತ್ತಲ್ಲ, ಅಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಇರುತ್ತೆ. ಒಂದು ಸರ್ಕಲ್, ಒಂದು ಸಿಗ್ನಲ್, 3 ರಸ್ತೆ ಸೇರುವಲ್ಲಿ ಬಹಳ ವಿಶೇಷ ಶಕ್ತಿ ಇರುತ್ತೆ ಅಲ್ಲಿ. ನಾವೇನು ದೃಷ್ಟಿಯನ್ನ ತೆಗಿತೀವಿ, ಒಂದು ಸಾತ್ವಿಕ ಉದ್ದೇಶದಿಂದ, ಯಾರಿಗೂ ಕೆಟ್ಟದ್ದನ್ನು ಮಾಡೋ ಉದ್ದೇಶದಿಂದ ನಾವು ದೃಷ್ಟಿ ತಗೊಳ್ಳೋದಿಲ್ಲ. ನಮ್ಮ ಮೈಯಲ್ಲಿ ಏನ್ ನೆಗೆಟಿವ್ ಎನರ್ಜಿ ಇದೆ ಅದು ನಿಂಬೆ ಹಣ್ಣಿಗೆ ಬಂದ್ಬಿಡ್ಲಿ ಅಂತ ಹೇಳಿ ಅಲ್ಲಿ 3 ದಾರಿಯಲ್ಲಿ ಇಟ್ಟು ಬರ್ತಾರೆ. ಆ 3 ದಾರಿಯಲ್ಲಿ ಇಟ್ಟು ಬಂದಾಗ ಏನಾಗುತ್ತೆ ಅಂದ್ರೆ, 3 ದಾರಿಯಲ್ಲಿ ಇರುವಂತಹ ಒಂದು ವಿಶೇಷ ಶಕ್ತಿ ಆ ನಮ್ಮ ಮೈಯಲ್ಲಿರುವಂತಹ ಎನರ್ಜಿ ಏನು ನಿಂಬೆಹಣ್ಣಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ಡಿಫ್ಯೂಸ್ ಮಾಡಿಬಿಡುತ್ತೆ. ಯಾರು ದೃಷ್ಟಿ ತೆಗೆದುಕೊಂಡಿರ್ತಾರಲ್ಲ ಅವರಿಗೆ ರಿಲೀಫ್ ಆಗುತ್ತೆ. ಒಳ್ಳೆ ಉದ್ದೇಶಕ್ಕಾಗಿ ತೆಗೆದಿಟ್ಕೊಂಡಿದ್ರು
ಅದನ್ನ ಸಡನ್ ಆಗಿ ಯಾರಾದ್ರೂ ಆ ಮೊಟ್ಟೆ ನಿಂಬೆಹಣ್ಣನ್ನ ದಾಟಿದ್ರೆ ಅವ್ರ ಮೈಗೆ ಅದು ಸಡನ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಇವ್ರ ಮೈಯಲ್ಲಿನ ನೆಗೆಟಿವ್ ಎನರ್ಜಿ ಅವ್ರ ಮೈಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ನಾವು ಜಾಗ್ರತೆಯಿಂದ ನೋಡ್ಕೊಂಡು ಓಡಾಡಬೇಕು. ಯಾವುದೇ ಕಾರಣಕ್ಕಾಗಿಯೂ ಅದನ್ನ ದಾಟಬಾರ್ದು. ನಿಂಬೆಹಣ್ಣಾಗ್ಲಿ, ಮೊಟ್ಟೆ ಆಗ್ಲಿ, ಮೆಣಸಿನಕಾಯಿ ಆಗ್ಲಿ ದಾಟಬಾರ್ದು. ಇದು ಒಂದು ಸಾತ್ವಿಕ ವಿಧಾನದಿಂದ ಮಾಡಿ ಅಲ್ಲಿ ಇಟ್ಟು ಬಂದಿರುವಂತದ್ದು ತಲತಲಾಂತರದಿಂದ ನಡೆದುಕೊಂಡು ಬರ್ತಾ ಇದೆ. ಇದೇನು ನಾವು ಹೇಳುವಂತದ್ದು, ನೀವು ಹೇಳುವಂತದ್ದು ಇವತ್ತು ನಿನ್ನೆದಲ್ಲ. ಆದ್ರೆ ಇನ್ನು ನೆಗೆಟಿವ್ ಆದ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಈ ತಾಂತ್ರಿಕರು ಅದನ್ನ ಕೊಟ್ಟು ಬಿಡ್ತಾರೆ. ನೀವ್ ಅದನ್ನ ದೃಷ್ಟಿ ತಗದಲ್ಲಿ 3 ಜಾಗ ಸೇರೋಲ್ಲಿ ಇಟ್ಬಿಡಿ, ಅಥವಾ ಇಟ್ಬಿಡಿ ಡೈರೆಕ್ಟ್ ಆಗಿ. ನಿಮ್ಮ ಯಾರಿಗೆ ಕೆಟ್ಟದ್ದನ್ನ ಮಾಡ್ಬೇಕಲ್ಲ ಆ ವ್ಯಕ್ತಿ ಅದ್ರ ಮೇಲೆ ಹೋದ್ರೆ ಅವನು ಡೌನ್ ಆಗ್ಬಿಡ್ತಾನೆ, ಅವನಿಗೆ ಅದು ನೆಗೆಟಿವ್ ಎನರ್ಜಿ ಹಿಡಿಯುತ್ತೆ ಅಂತ ಹೇಳಿ ಆ ಕೆಟ್ಟ ಉದ್ದೇಶಕ್ಕಾಗಿಯೂ ಇಟ್ಟಿರ್ತಾರೆ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅದು ಕೆಟ್ಟದ್ದು ಆಗ್ಬೋದು. ಕೆಟ್ಟದಕ್ಕೆ ಅವ್ರು ಇಟ್ಟಿದ್ದು ಕೆಟ್ಟದಕ್ಕೆ. ಇವ್ರ ಪಾಪ ಜನಸಾಮಾನ್ಯರು ನನಗೆ ಏನೋ ದೃಷ್ಟಿದೋಷ ತಾಗ್ಬಾರ್ದು ಅಂತ ನಿಂಬೆಹಣ್ಣು ಇಟ್ಟಿದ್ದು ಸಾತ್ವಿಕ ವಿಧಾನ. ಅವ್ರು ಯಾರಿಗೂ ಹಾರ್ಮ್ ಮಾಡ್ಬೇಕು ಅಂತ ಇಲ್ಲ, ಬಟ್ ಅವ್ರು ಇಟ್ಟಿದ್ದು ಅದನ್ನ ಕೆಟ್ಟದ್ ಮಾಡ್ಬೇಕು ಅಂತ. ನಿಮಗೆ ಯಾರಾಗಲ್ಲ, ಅವ್ರು ದಾಟ್ ಹೋಗ್ಲಿ. ಆ ವ್ಯಕ್ತಿ ದಾಟೇ ಹೋಗಿಲ್ಲ, ಅವ್ರ ಜಾಗದಲ್ಲಿ ನಾವು ಹೋಗ್ಬಿಟ್ವಿ, ನಮಗದು ಹಿಡೀತು. ಈ ತರದ್ದೆಲ್ಲ ತುಂಬಾ ಘಟನೆಗಳಾಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕಾದ್ರೆ. ತುಂಬಾ ಜನಕ್ಕಿರೋ ಪ್ರಶ್ನೆ ಏನು ಅಂದ್ರೆ, ಈಗ ಪ್ರಯೋಗ ಮಾಡ್ತಾರೆ. ಹೌದು, ಒಂದಷ್ಟು ಜನರ ಮೇಲೆ ಪ್ರಯೋಗ ಮಾಡ್ತಾರೆ. ಈ ಪ್ರಯೋಗಗಳು ಯಾವ್ಯಾವ ರೀತಿಯಲ್ಲಿ ಇರ್ತವೆ ಅಂತ, ಯಾವ್ಯಾವ ವಿಧದಲ್ಲಿ ಇರ್ತವೆ ಅಂತ? ಹೌದು, ಈ ಪ್ರಯೋಗಗಳನ್ನ ನಾನು ಆಗ್ಲೇ ವಿದ್ವೇಷಣ, ಮಾರಣ, ಉಚ್ಚಾಟನ, ಸ್ತಂಭನ ಆಗಿರುತ್ತೆ. ಇವು ಸುಮಾರು 8 ರಿಂದ 9 ವಿಧಾನಗಳಲ್ಲಿ ಇರುತ್ತೆ. ಅವುಗಳನ್ನ ಮಾಡಿದಾಗ ವ್ಯಕ್ತಿ ಹೇಗಾಗ್ತಾನೆ ಅನ್ನೋದನ್ನ ಕೂಡ ನಾನು ಉಲ್ಲೇಖ ಆಗ್ಲೇ ಕೊಟ್ಟೆ. ಅಕಸ್ಮಾತ್ ಪಾಪ ಯಾರಾದ್ರೂ ಅಂತ ಫೇಸ್ ಅಲ್ಲಿ ಬಳಲ್ತಾ ಇದ್ರೆ ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಅವ್ರನ್ನ ಸಾತ್ವಿಕ ವಿಧಾನದಲ್ಲಿ ಸುದರ್ಶನ ಅಂದ್ರೆ ಯಾರು? ಶ್ರೀಕೃಷ್ಣನ ಕೈಯಲ್ಲಿರುವಂತ ಚಕ್ರ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಆ ಮಾಟ ಮಂತ್ರ ತಂತ್ರವನ್ನು ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಅಂತ ಹೋಮಗಳನ್ನ ಮಾಡಿ ಅವ್ರನ್ನ ಸೇಫ್ ಆಗಿ ಆ ಫೇಸ್ ಇಂದ ಹೊರಗಡೆ ಕರ್ಕೊಂಡ್ ಬರ್ಬೋದು. ಈಗ ಇಂಥ ಸಮಸ್ಯೆಗಳು ಇರೋರ್ಗೆ, ಯಾರಿಗೆ ನಿದ್ರೆ ಬರ್ತಾ ಇಲ್ಲ, ನಿದ್ರೆ ಬಂದಾಗ ಏನೇನೋ ಕನಸುಗಳು ಬರೋದು, ಕೆಟ್ಟ ಕನಸುಗಳು ಬರೋದು, ಅಥವಾ ಎದೆ ಮೇಲೆ ಯಾರೋ ಕೂತ್ಕೊಂಡಂಗೆ ಅನ್ಸೋದು, ಇಂಥವ್ರಿಗೆ ಒಂದು ರೆಮಿಡಿ ಏನು ಅಂತ? ಹೌದು, ಅದಕ್ಕೆ ಕಾರಣನನ್ನು ಕೂಡ ನಾವು 2 ರೀತಿಯಲ್ಲಿ ಅನಲೈಸ್ ಮಾಡ್ಬಿಡೋಣ. ಒಂದು, ಅವರಿಗೆ ರಾಹುಕೇತು ದೋಷ ಇರುತ್ತೆ ಜಾತಕದಲ್ಲಿ, ಅದನ್ನ ಅವರು ರೆಮಿಡಿ ಮಾಡ್ಕೊಂಡಿರಲ್ಲ. ಏನಾಗುತ್ತೆ ಅಂದ್ರೆ, ಒಂದು ದಶೆಯಿಂದ ಇನ್ನೊಂದು ದಶೆಗೆ ಹೋಗ್ಬೇಕಾದ್ರೆ ಸಂಧಿ ಶಾಂತಿ ಅಂತ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಅವರು ರಾಹು ದಶೆಯಿಂದ ಗುರು ದಶೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಸಂಧಿ ಶಾಂತಿ ಆಗ್ಬೇಕು. ಮತ್ತೊಂದು ದಶೆಯಿಂದ ರಾಹು ದಶೆಗೆ ಬರ್ತಾ ಇದ್ದಾರೆ ಅಂದ್ರೆ ಸಂಧಿ ಶಾಂತಿ ಆಗ್ಬೇಕು. ಅದು ಸಂಧಿ ಶಾಂತಿ ಮಾಡಿಸ್ಕೊಂಡಿರಲ್ಲ. ಕಣ್ಣು ದೃಷ್ಟಿ, ಜನರ ಕಣ್ಣು ದೃಷ್ಟಿ ಆಗಿರ್ಬೋದು, ಏನೋ ಮೊಟ್ಟೆ ನಿಂಬೆಹಣ್ಣು ದಾಟಿರ್ಬೋದು, ಏನೇನೋ ಕಾರಣಗಳಿಂದ ಆಗ್ತಾ ಇರುತ್ತೆ. ಒಂದು ಜ್ಯೋತಿಷದ ಪ್ರಭಾವ. ಇನ್ನೊಂದು ಸೈಂಟಿಫಿಕ್ಲಿ ಕೊಡ್ಬೇಕು ಅಂತಂದ್ರೆ, ಸುಮಾರು ಜನ ಹಿಂಗೆ ಎದೆ ಮೇಲ್ ಕೈ ಇಟ್ಕೊಂಡು ಮಲಗ್ತಾರೆ, ರಾತ್ರಿ ಅಭ್ಯಾಸ ಇರುತ್ತಾರೆ, ನೇರವಾಗಿ ಮಲಗ್ತಾರೆ. ಬಾಡಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮ್ಮ ಪ್ರೆಷರ್ ಬೀಳುತ್ತಲ್ಲ, ಹಾರ್ಟ್ಗೆ ಬ್ಲಡ್ ಸರ್ಕ್ಯುಲೇಷನ್ ಪಂಪ್ ಆಗೋದು ಕಡಿಮೆ ಆಗುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ, ನಮಗೆ ಎಚ್ಚರಿಕೆ ಕೊಡೋದಕ್ಕೆ ಸಿಗ್ನಲ್ಸ್ ಕೊಡುತ್ತೆ. ನಾವ್ ಎದ್ದು ಕುತ್ಕೊಳ್ಳೇಬೇಕು ಅನ್ನೋ ತರ ಮಾಡುತ್ತೆ, ಪ್ರೊಟೆಕ್ಷನ್ಗೆ. ಅದು ಒಂದ್ ರೀಸನ್. ಅದೇ ನಾವು ಆ ಕಡೆ ಈ ಕಡೆ ಪಕ್ಕಕ್ಕೆ ಮಲಗಿದಾಗ ಇಂಥ ಕೆಟ್ಟ ಅನುಭವ ಆಗಲ್ಲ, ನೇರವಾಗಿ ಮಲಗಿದಾಗ ಇಂಥ ಅನುಭವ ಆಗುತ್ತೆ. ಸೈಂಟಿಫಿಕ್ ಆಗಿಯೂ ಇರುತ್ತೆ. ಜೊತೆಗೆ ಅವರ ದಶಭುಕ್ತಿ, ಸಂಧಿ ಶಾಂತಿ ಇಂಥವುಗಳನ್ನ ಮಾಡದೇ ಇರೋದ್ರಿಂದ ಕೂಡ ಕೂತಂತ ಅನುಭವ ಆಗುತ್ತೆ. ಅವರ ಮನೆಯಲ್ಲಿ ವಾಸ್ತುದೋಷ ಮತ್ತೆ ನೆಗೆಟಿವ್ ಎನರ್ಜಿಗಳ ಸಂಚಾರ ಡೆಫಿನೆಟ್ಲಿ ಇದೆ. ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಸಂಚಾರ ಆ ರೂಮಲ್ಲಿ ಇತ್ತು ಅಂತಂದ್ರೆ, ಆ ವ್ಯಕ್ತಿಯನ್ನ ಡಿಸ್ಟರ್ಬ್ ಮಾಡೋದಕ್ಕೆ, ನಾನು ಇಲ್ಲಿದ್ದೀನಿ ಅಂತ ತಿಳಿಸೋದಕ್ಕೆ ಆ ರೀತಿ ಸೂಚನೆ ಕೊಡುತ್ತೆ. ಬರ್ತೀನಿ, ನಾನು ಕರೆಸ್ರಿ, ನಾನು ತೀರ್ಥ ಪ್ರೋಕ್ಷಣೆ ಮಾಡ್ತೀನಿ, ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಹೇಗೆ ಹೊಡೆದೋಡಿಸ್ಬೇಕು ತೋರಿಸ್ತೀನಿ. ಈಗ ಶ್ರೀಚಕ್ರ ತೋರಿಸ್ತೀನಿ ನೋಡಿ, ಅದನ್ನ ಮನೆಯಲ್ಲಿಡಿ, ಯಾಕೆ ಕೆಟ್ಟ ಶಕ್ತಿ ಬರುತ್ತೆ ತೋರಿಸ್ತೀನಿ ನಾನು. ನೋಡಿ ಶ್ರೀಚಕ್ರ, ಅದರದ ಪವರ್ಫುಲ್ ಕೂಡ ನಾನು ಹೇಳ್ತೀನಿ. ಈಗ ಖಂಡಿತ ಈ ರೀತಿಯ ನಿದ್ರಾಹೀನತೆ ಅಥವಾ ನಿದ್ರೆಗೆ ಸಂಬಂಧಪಟ್ಟಂತ ಸಮಸ್ಯೆ ಅಥವಾ ಯಾವ್ದಾದ್ರು ದುಷ್ಟ ಶಕ್ತಿಗಳು ಇದಾವೆ ಅಂತ ಅವ್ರಿಗೆ ಅನಿಸ್ದಾಗ ಶ್ರೀಚಕ್ರ ಹೇಗೆ ಉಪಯೋಗ ಆಗುತ್ತೆ ಅಂತ? ಖಂಡಿತ ಅದ್ರ ಬಗ್ಗೆ ನಾನೀಗ ಲೈವ್ ಡೆಮೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ಶ್ರೀಚಕ್ರ. ಇದರಲ್ಲಿ ರಹಸ್ಯ 13 ತ್ರಿಕೋನಗಳಿರೋದ್ರಿಂದ ನಮ್ಮನ್ನ ಮನೆ ಮತ್ತು ಮನೆತನ ಸಂಪೂರ್ಣವಾಗಿ 5 ರಿಂದ 6 ಮೀಟರ್ಗಳಷ್ಟು ದೂರ ಯಾವ ಮಾಟ ತಂತ್ರ ದುಷ್ಟಶಕ್ತಿ ಬರದೇ ಇರೋ ತರ ಇದು ಪ್ರೊಟೆಕ್ಷನ್ ಮಾಡುತ್ತೆ. ಯಾರ ಮನೆಯಲ್ಲಿ ಶ್ರೀಚಕ್ರ ಇರುತ್ತೆ ಆ ಮನೆಯ ಸದಸ್ಯರಿಗೆ ಯಾವ ನೆಗೆಟಿವ್ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಏನು ತಾಗದೇ ಇರೋ ತರ ನೋಡ್ಕೊಳ್ಳುತ್ತೆ. ಪ್ರೊಟೆಕ್ಷನ್ ಅಂತದೇನಾದ್ರೂ ಡೌಟ್ ಇದ್ರೆ ಇದು ಹಣಕಾಸು ಬಂದೇ ಬರುತ್ತೆ. ಇದನ್ನಿಟ್ರೆ ಕೆಲಸಕ್ಕೆ ಕಾರ್ಯಕ್ಕೆ ಅಭಿವೃದ್ಧಿ ಆಗೇ ಆಗುತ್ತೆ. ಅದರ ಜೊತೆಗೆ ಇದ್ರ ಮುಂದೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನ ಇಟ್ಟು ಪ್ರತಿದಿನ ಬೆಳಗ್ಗೆ ಇಟ್ಟು ಸಂಜೆ ನೀರನ್ನ ಕುಡಿಯೋದ್ರಿಂದ
ಅವರ ಮೈ ಮನಸ್ಸಿನಲ್ಲಿ ಎಂಥದ್ದೇ ತಂತ್ರ ಮಂತ್ರ ದುಷ್ಟಶಕ್ತಿಗಳಿದ್ರು ಓಡಿ ಹೋಗುತ್ತೆ. ಇದನ್ನ ಸಾಕ್ಷೀಕರಿಸಿ ಇದ್ರ ಮುಂದೆ ಸುದರ್ಶನ ಹೋಮ ಮತ್ತೊಂದನ್ನ ಮಾಡಿಸ್ಕೊಂಡ್ರೆ ಅವರ ಮನೆ ಸಂಪೂರ್ಣವಾಗಿ ಅದ್ಭುತವಾದಂಥ ಸಂಪದ್ಭರಿತ ಮನೆ ಆಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಗುರುಜಿ, ಈ ತರದ ಸಮಸ್ಯೆಗಳಿಗೆ ರೆಮಿಡಿ ಏನು ಅಂತ, ಪರಿಹಾರ ಏನು? ಹೌದು, ಒಳ್ಳೆಯ ಪರಿಹಾರ ಕ್ರಮಗಳನ್ನು ತಗೊಂಡು ಬಂದಿದ್ದೀನಿ. ನಮ್ಮ ವೀಕ್ಷಕರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ರೆಮಿಡಿಗಳು ಏನಪ್ಪಾ ಅಂತಂದ್ರೆ, ವಾರದಲ್ಲಿ 2 ದಿನ ಯಾರಿಗೆ ಸಡನ್ ಆಗಿ ಮಲಗಿದಾಗ ಯಾರೋ ಎದೆ ಮೇಲೆ ಕೂತಂಗಾಗೋದು, ಕತ್ತಿಸಕದಂಗಾಗೋದು, ಅಥವಾ ಸಡನ್ ಆಗಿ ಹೇಳೋದು, ಬೆಚ್ಚಿ ಬೀಳೋದು, ಅರ್ಧರಾತ್ರಿಯ ಭಯ ಅಂತ ಹೇಳ್ತಾರೆ, ಇದಕ್ಕೆ ಮಿಡ್ ನೈಟ್ ಫಿಯರ್ ಅಂತ ಹೇಳ್ತಾರೆ. ಇಂಥದ್ದೇನಾದ್ರೂ ಆಗ್ತಾ ಇದ್ರೆ ಅವರು ವಿಶೇಷವಾಗಿ ವಾರದಲ್ಲಿ 2 ದಿನ ಮನೆಯನ್ನ ನೆಲವರಿಸುವಂತಹ ನೀರಿಗೆ 2 ಚಮಚ ಹರಳುಪ್ಪು, ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ, ಅದನ್ನ ಹಾಕಿ ನೆಲ ಒರೆಸ್ಲಿ. ಎಲ್ಲಿ ಮಲಗ್ತಾರೆ ವಿಶೇಷವಾಗಿ ಆ ಸ್ಥಳದಲ್ಲಿ ಉಪ್ಪು ಹಾಕಿ ನೆಲ ಒರೆಸ್ಲಿ ವಾರದಲ್ಲಿ 2 ಸಲ. ಯಾಕಾಗುತ್ತೆ ನಾನು ನೋಡ್ತೀನಿ, ಕಮೆಂಟ್ ಮಾಡಿ. ಆಗ್ತಾ ಇದೆ ಅಂದ್ರೆ ನಾನು ಹೇಳ್ತೀನಿ, ನೆಕ್ಸ್ಟ್ ರೆಮಿಡಿ ಹೇಳ್ತೀನಿ ಅವರಿಗೆ ಖಂಡಿತವಾಗಿ. ಅದನ್ನ ಮೀರಿದಂತಹ ಒಂದು ಯಾವುದೋ ಎವೆಲ್ ಸ್ಪಿರಿಟ್ ಅಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು. ಉಪ್ಪಿಗೆ ಹೊರಟು ಹೋಗುತ್ತೆ ಖಂಡಿತವಾಗಿ. ಅದನ್ನ ಮೀರಿ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ನಾವು ಸುದರ್ಶನ ಹೋಮ ಮಾಡುವಂಥದ್ದು ಮತ್ತೊಂದು ಅದನ್ನ ವ್ಯವಸ್ಥೆ ಮಾಡೋಣ. ಇನ್ನ ನೆಕ್ಸ್ಟ್ ಏನಂತಂದ್ರೆ, ಮಲಗುವ ಮುನ್ನ ಒಂದು ಮಣ್ಣಿನ ಹಣತೆ ತಗೋಬೇಕು. ಅದರ ಒಳಗಡೆ 6 ಕರ್ಪೂರ, 6 ಲವಂಗ ಮತ್ತು ದೇಸಿ ಹಸುವಿನ ತುಪ್ಪ, 1-2-3 ಹನಿ ಅದನ್ನ ಹಾಕಿ ಮನೆ ತುಂಬಾ ಧೂಪ ತೋರಿಸ್ಬೇಕು. ಒಂದು ತಾಮ್ರದ ತಟ್ಟೆಯಲ್ಲಿ ಹಿಡ್ಕೊಂಡು ಧೂಪ, ಇಲ್ಲೇನೀಗ ಹೊಗೆ ಬರ್ತಾ ಇದೆಯಲ್ಲ, ಈ ತರದ ಹೊಗೆನ ಅಲ್ಲಿ ತೋರಿಸ್ಬೇಕು. ಇದನ್ನ ಮಾಡೋದ್ರಿಂದ ಕೂಡ ಮನೆಯಿಂದ ಎವಿಲ್ ಸ್ಪಿರಿಟ್ಗಳು ಹೊರಗಡೆ ಹೋಗುತ್ತೆ, ಕೆಟ್ಟ ಶಕ್ತಿಗಳು ಹೊರಗಡೆ ಹೋಗುತ್ತೆ, ನೆಮ್ಮದಿಯ ನಿದ್ರೆ ಬರುತ್ತೆ. ಯಾರಿಗೆ ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ, ಎದೆ ಮೇಲೆ ಕೂತ್ಕೊಂಡಂಗಾಗತ್ತೆ, ಕತ್ತಿಸಕದಂಗಾಗತ್ತೆ ಅನ್ನೋರು ಈ ಹಳೆ ಕಾಲದ ಬೀಗಗಳನ್ನ ನೋಡಿದೀರಾ? ಕಬ್ಬಿಣದ ಬೀಗಗಳಿರುತ್ತೆ, ಅಂತದ್ದನ್ನ ಮನೆಯಲ್ಲಿದ್ರೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು. ಇಲ್ಲ ಗುರುಗಳೇ ಸಿಗ್ತಾ ಇಲ್ಲ ಅಂದ್ರೆ ಚಾಕು, ಚೂರಿ, ಕತ್ರಿ, ಸಿಸರ್ಸ್ ಅದನ್ನ ಇದನ್ನ ನಮ್ಮ ಮಂಚದ ಕೆಳಗಿಟ್ಟು ಮಲಗಬೇಕು. ಕಬ್ಬಿಣದ್ದು ಅದು ಕೂಡ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇನ್ನ ಗಾಜಿನ ಬಟ್ಲಲ್ಲಿ ರಾಕ್ ಸಾಲ್ಟ್ ಅಂತ ಹೇಳ್ತೀವಿ, ಉಪ್ಪನ್ನ ತುಂಬಿ ಬೆಡ್ರೂಮ್ ಅಲ್ಲಿ ಇಟ್ಟು ಮಲಗೋದ್ರಿಂದ, ನಾವು ಮಲಗುವಂತ ಸ್ಥಳದಲ್ಲಿ ಇಟ್ಟು ಮಲಗೋದ್ರಿಂದ ಕೆಟ್ಟ ಶಕ್ತಿಗಳು ಮನೆಗೆ ಬರೋದಿಲ್ಲ. ಅದನ್ನ ವಾರಕ್ಕೊಂದ್ಸಲ ಚೇಂಜ್ ಮಾಡಬಹುದು. ಅದೇ ರೀತಿ ಎಳ್ಳೆಣ್ಣೆ ಅಂತ ಸಿಗುತ್ತೆ. ಆ ಎಳ್ಳೆಣ್ಣೆಯ ದೀಪವನ್ನ ಆಂಜನೇಯನ ದೇವಸ್ಥಾನದಲ್ಲಿ ಶನಿವಾರ ಬೆಳಗ್ಗೆ ಬರೋದ್ರಿಂದ ಮಣ್ಣಿನ ಹಣತೆ ಅಲ್ಲೇ ಬಿಟ್ಟು ಬಂದ್ಬಿಡ್ಬೇಕು, ವಾಪಸ್ ತರಬಾರ್ದು. ಇದು ಕೂಡ ಒಳ್ಳೆಯ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ. ಮಲಗೋದಕ್ಕಿಂತ ಮುಂಚೆ 11 ಸಲ ಮಹಾಮೃತ್ಯುಂಜಯ ಮಂತ್ರ ಹೇಳಬೇಕು, ಅಥವಾ 1 ಸಲ ಹನುಮಾನ್ ಚಾಲಿಸ ಹೇಳ್ಕೋಬೇಕು. ಅಕಸ್ಮಾತ್ ನಿದ್ದೆಯಿಂದ ಎಚ್ಚರ ಆದ್ರೆ ತಕ್ಷಣ ಎದ್ದು ಕೂತ್ಕೊಂಡು 1 ಸಲ ಹನುಮಾನ್ ಚಾಲಿಸ ಓದ್ಬಿಡ್ಬೇಕು. ಆಮೇಲೆ ದುರ್ಗಾ ಕವಚ ಅಂತ ಬರುತ್ತೆ ಮಂತ್ರ. ದುರ್ಗಾ ಕವಚವನ್ನ ಪ್ರತಿದಿನ ಬೆಳಗ್ಗೆ ಸ್ನಾನ ಆದ್ಮೇಲೆ 1 ಸಲ ಹೇಳ್ಕೋಬೇಕು. ದುರ್ಗಾ ಕವಚವನ್ನ ಆ ಸಮಸ್ಯೆ ಇದ್ದಂಥವರು ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ. ವಿಶೇಷವಾಗಿ ಕಪ್ಪು ಉದ್ದು ಅಂತ ನೋಡ್ತೀವಿ ನಾವು, ಈ ಇಡ್ಲಿ ದೋಸೆಗೆ ಉದ್ದಿನ ಬೇಳೆ ಹಾಕ್ತಾರಲ್ಲ, ಇಡೀ ಉದ್ದು, ಕಪ್ಪು ಉದ್ದು. ಅದೇ ರೀತಿ ಸಾಸಿವೆ ಎಣ್ಣೆ ಮತ್ತು ಬ್ಲಾಂಕೆಟ್, ವಿಶೇಷವಾಗಿ ಕಪ್ಪು ಕಂಬಳಿ ಅಂತ ಹೇಳ್ತಾರೆ, ಕಪ್ಪು ಬಣ್ಣದ್ದು ದಪ್ಪ, ಅದು ಉತ್ತರ ಕರ್ನಾಟಕದ ಕಡೆಗೆ ಸಿಗುತ್ತೆ. ಕುರಿ ಇರುತ್ತಲ್ಲ, ಶೀಪ್, ಅದರ ಉಣ್ಣೆಯಿಂದ ಮಾಡಿರ್ತಾರೆ. ಅಂತಹ ಕಪ್ಪು ಕಂಬಳಿ, ಉಣ್ಣೆಯಿಂದ ಮಾಡಿದಂತಹ ಕಂಬಳಿ, ಕಪ್ಪು ಉದ್ದು ಮತ್ತು ಈ ಸಾಸಿವೆ ಎಣ್ಣೆ, ಇವುಗಳನ್ನ ಶನಿವಾರ ದೇವಸ್ಥಾನದಲ್ಲಿ ಮತ್ತು ಅಗತ್ಯ ಇರುವವರಿಗೆ ದಾನ ಮಾಡೋದ್ರಿಂದ ಕೂಡ ಈ ರೀತಿಯಾಗಿ ಮನಸ್ಸಿನ ಭಯ ಹೋಗ್ಲಾಡಿಸುತ್ತೆ. ಅದೇ ರೀತಿ ನಿದ್ದೆಯಲ್ಲಿ ಬೆಚ್ಚಿ ಬೀಳೋದು, ಯಾರೋ ಕೂತಿದ್ದಾರೆ ಅನ್ನೋ ಭಯ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ತಿಂಗಳಲ್ಲಿ ಯಾವಾಗಾದ್ರೂ 1 ಶನಿವಾರ ಆಂಜನೇಯನಿಗೆ 5 ನಿಂಬೆಹಣ್ಣು ಆಂಜನೇಯನ ಪಾದಕ್ಕೆ ಇಡಿಸಿ, ನನಗೆ ಭಯ ಎಲ್ಲ ಹೊರಟು ಹೋಗ್ಲಿ ಅಂತ ಹೇಳಿ ಅದರಿಂದ 1 ನಿಂಬೆಹಣ್ಣನ್ನೇ ಎತ್ಕೋಬೇಕು. ಎತ್ಕೊಂಡು ವಾರ ಪೂರ್ತಿ ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಗತಿ ಅವರಿಗೆ ಕಾಣಿಸುತ್ತೆ. ಥ್ಯಾಂಕ್ ಯು ಗುರುಜಿ. ಎಂಥ ಗಂಭೀರವಾದಂಥ ಸಮಸ್ಯೆಗಳಿಗೆ ಬಹಳ ಸರಳವಾದಂಥ ಪರಿಹಾರವನ್ನು ಸೂಚಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ತುಂಬ ಸಂತೋಷ. ಸೊ ಈ ಥರದ ಸಮಸ್ಯೆ ನಮಗೆಲ್ರಿಗೂ ಕಾಡ್ತಾನೆ ಇರುತ್ತೆ, ಅನೇಕರಿಗೆ ಕಾಡ್ತಾ ಇರುತ್ತೆ. ಆದರೆ ಅವ್ರು ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾರೆ. ಜೊತೆಗೆ ಇದನ್ನ ಹೇಳಿದ್ರೆ ನಂಬ್ತಾರೋ ಇಲ್ವೋ, ಹೇಳಿದ್ರೆ ಸುಳ್ಳು ಅಂತ ಹೇಳಿದ್ರೆ ಏನು, ನಮ್ಮನ್ನು ಹೀಯಾಳಿಸಿದ್ರೆ ಏನು, ಆ ಥರದ ಮನೋಭಾವ ಇರುತ್ತೆ. ಹಾಗಾಗಿ ಇಂಥ ಗಂಭೀರವಾದಂಥ ಸಮಸ್ಯೆಗಳಿಗೂ ಕೂಡ ಬಹಳ ಸರಳವಾದಂಥ ಪರಿಹಾರವನ್ನು ಗುರುಜಿ ಸೂಚಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಇದೇ ಥರದ ವಿಭಿನ್ನವಾದಂಥ ವಿಶೇಷವಾದಂಥ ಸಂಚಿಕೆಗಳಿಗಾಗಿ, ಪಾಡ್ಕಾಸ್ಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. जीत मीडिया नेटवर्क
ಎಂದೆಂದಿಗೂ ನಿಮ್ಮೊಂದಿಗೆ.